ಸ್ನೇಹಿತರೆ ನಮಸ್ಕಾರ. ಈ ಬಾರಿಯ ಕುಂಭಮೇಳ ಸಾಕಷ್ಟು ಜನರಿಗೆ ಹೊಸ ಬದುಕನ್ನು ರೂಪಿಸಿಕೊಡ್ತು ಅಂತಲೇ ಹೇಳ್ಬೋದು. ಈ ಬಾರಿಯ ಮಹಾಕುಂಭಮೇಳ 144 ವರ್ಷಕ್ಕೆ ಒಮ್ಮೆ ನಡೆಯುವಂಥ ಕುಂಭಮೇಳ. ಇನ್ನು ಮುಂದೆ ನಾವ್ಯಾರೂ ಕೂಡ ಆ ಕುಂಭಮೇಳವನ್ನು ನೋಡೋದಕ್ಕೆ ಬದುಕಿರೋದಿಲ್ಲ ಅನ್ನೋದು ಕಟು ವಾಸ್ತವ. ಆದರೆ ಈ ಬಾರಿಯ ಕುಂಭಮೇಳದಲ್ಲಿ ಒಂದಷ್ಟು ಜನರ ಬದುಕು, ಒಂದಷ್ಟು ಜನರ ಬೇರೆ ಬೇರೆ ರೀತಿಯಾದಂಥ ಜೀವನ ಶೈಲಿ, ಹಾಗೆಯೇ ಒಂದಷ್ಟು ಜನರ ಬದುಕಿನ ಬದಲಾವಣೆ ಎಲ್ಲವೂ ಕೂಡ ಆಯಿತು. ಒಂದಷ್ಟು ಜನ ಈ ನಾಗಸಾಧುಗಳನ್ನು, ಸ್ವಾಮೀಜಿಗಳನ್ನು ನೋಡಿ ಆ ಸಾಲಿಗೆ ಹೋದರೆ, ಇನ್ನೊಂದಷ್ಟು ಜನ ಇಲ್ಲಿ ತಮ್ಮ ಬದುಕಿಗಾಗಿ ಬೇರೆ ಬೇರೆ ರೀತಿಯಾದಂಥ ಉದ್ಯಮಗಳನ್ನು ಮಾಡ್ತಿದ್ದವರು ಅಥವಾ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಿದ್ದವರು ಈಗ ಒಂದೇ ಒಂದು ಫೋಟೋದಿಂದ ಎಲ್ಲವೂ ಕೂಡ ಬದಲಾಗುವಂತೆ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ನಾನು ಯಾರ ಬಗ್ಗೆ ಹೇಳ್ತಿದ್ದೇನೆ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಅದೇ ಮೊನಾಲಿಸಾ. ಹೌದು, ಆ ನೀಲಿ ಕಣ್ಣುಗಳ ಸುಂದರಿ ಮೊನಾಲಿಸಾ ಬಗ್ಗೆ ಸಾಕಷ್ಟು ಜನರಿಗೆ ಒಂದು ರೀತಿಯಾದಂಥ ಕುತೂಹಲ ಇತ್ತು. ಯಾವಾಗ ಆಕೆಯ ಒಂದು ಫೋಟೋ ವೈರಲ್ ಆಯಿತು, ಅದಾದ ಬಳಿಕ ಆಕೆಯನ್ನು ಮಾತನಾಡಿಸುವಂಥ ಸಂಖ್ಯೆ ಹೆಚ್ಚಾಯಿತು. ಜೊತೆಗೆ ಒಂದೇ ದಿನ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಸಾಮಾನ್ಯವಾದಂತಹ ಹಾರಗಳನ್ನು, ರುದ್ರಾಕ್ಷಿಯ ಹಾರಗಳನ್ನು ಮಾರ್ತಾ ಇದ್ದಂಥ ಮೊನಾಲಿಸಾ ಬದುಕೆ ಬದಲಾಗಿ ಹೋಯಿತು. ರಾತ್ರಿ ಮಲಗುವಾಗ ಸಾಮಾನ್ಯಳ ರೀತಿ ಮಲಗಿದ್ದಂತಹ ಮೊನಾಲಿಸಾ ಬೆಳಗ್ಗೆ ಏಳುವಾಗ ದೊಡ್ಡ ಸೆಲೆಬ್ರಿಟಿಯಾಗಿ ಹೋಗಿದ್ರು, ಸ್ಟಾರ್ ಆಗಿ ಹೋಗಿದ್ರು. ಈ ನೀಲಿ ಕಣ್ಗಳ ಸುಂದರಿ ಈಗ ಹೇಗಿದ್ದಾಳೆ? ಇವತ್ತಿಗೆ ಆಕೆಯ ಬದುಕು ಎಷ್ಟರ ಮಟ್ಟಿಗೆ ಬದಲಾಗಿ ಹೋಗಿದೆ. ಅವತ್ತು ಸಿಂಪಲಾಗಿ ಹಾರವನ್ನು ಮಾರ್ಕೊಂಡಿದ್ದಂತಹ ಈಕೆಯ ಬದುಕು ಈಗ ಹೇಗಿದೆ? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. 2025 ಮಹಾಕುಂಭಮೇಳದಲ್ಲಿ ಹಾರಗಳನ್ನು ಮಾರಾಟ ಮಾಡೋದ್ರ ಮೂಲಕ ಪ್ರಸಿದ್ಧಿಯಾದಂಥ ನೀಲಿ ಕಣ್ಣ ಸುಂದರಿ ಮೊನಾಲಿಸಾ ಬೋನ್ಸ್ಲೆ ಈಗ ಸೆಲೆಬ್ರಿಟಿಯಾಗಿದ್ದಾಳೆ. ಜಾತ್ರೆಯ ಸಮಯದಲ್ಲಿ ಮೊನಾಲಿಸಾ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದಂಥ ಹುಡುಗಿ. ಇದೀಗ ಈಕೆಯ ಹೊಸ ರೂಪ ಎಲ್ಲರನ್ನೂ ಕೂಡ ದಿಗ್ಭ್ರಮೆಗೊಳ್ಳುವಂತೆ ಮಾಡಿದೆ. ಈಕೆಯ ಸೌಂದರ್ಯಕ್ಕೆ ಜನ ಮಾರು ಹೋಗಿದ್ದಾರೆ. ಅವತ್ತು ಕೇವಲ ಈಕೆಯ ಲುಕ್ಕು, ಈಕೆಯ ಮಾತು, ಈಕೆಯ ಕಣ್ಣು ಇದೇ ಎಲ್ಲರನ್ನ ಸೆಳೆದು ಬಿಟ್ಟಿತು. ಎಷ್ಟರ ಮಟ್ಟಿಗೆ ಸೆಳೀತು ಅಂತ ಹೇಳಿದ್ರೆ, ಅದೇ ಹೇಳ್ದಲ್ಲ, ಒಂದು ರಾತ್ರಿ ಕಳೆದು ಬೆಳಕಾಗೋದ್ರೊಳಗೆ ಸ್ಟಾರ್ ಆಗಿ ಬಿಟ್ಟಿದ್ಲು. ಎಲ್ಲರೂ ಆಕೆಯ ಸೌಂದರ್ಯ ನಿಜವಾಗಿಯೂ ಕೂಡ ಹೆಚ್ಚಾಗಿದೆ ಅಂತಲೇ ಕೂಡ ಹೇಳ್ತಾ ಇದ್ದಾರೆ. ಮೊನಾಲಿಸಾ ಇವತ್ತಿಗೆ ಬಾಲಿವುಡ್ ಚಿತ್ರಕ್ಕೂ ಕೂಡ ಆಫರನ್ನು ಪಡೆದುಕೊಂಡಿರುವಂತಹ ಒಬ್ಬ ಲಕ್ಕಿ ಚಾರ್ಮ್. ಪ್ರಸ್ತುತ ಮೊನಾಲಿಸಾ ನಟನೆಯ ಒಂದಷ್ಟು ಸಿನಿಮಾಗಳು ಬರೋದಕ್ಕೆ ಸಿದ್ಧವಾಗ್ತಿದೆ. ಇದಕ್ಕೋಸ್ಕರ ಈಕೆ ಆ್ಯಕ್ಟಿಂಗನ್ನು ಕಲಿತಾ ಇದ್ದಾಳೆ, ಸಿನಿಮಾಗಾಗಿ ತಯಾರಿಯನ್ನು ನಡೆಸ್ತಿದ್ದಾಳೆ ಅನ್ನೋದು ಗೊತ್ತಾಗಿದೆ. ಈಗ ಮೊನಾಲಿಸಾ ಜೀವನ ಶೈಲಿ ಕಂಪ್ಲೀಟಾಗಿ ಬದಲಾಗಿದೆ ಹೋಗಿದೆ. ಅವತ್ತು ಈಕೆ ಹಾರವನ್ನು ಮಾರ್ಕೊಂಡಿದ್ರೆ, ಈಕೆ ಹಾರವನ್ನು ತಗೊಳ್ಳಿ ಅಂತೇಳಿ ಹೇಳಿದ್ರೆ ಒಂದಷ್ಟು ಜನ ದೂರ ಹೋಗ್ತಿದ್ರು. ಬಟ್ ಇವತ್ತು ಹಾಗಿಲ್ಲ ಪರಿಸ್ಥಿತಿ. ಈಕೆ ಇವತ್ತು ಹಾರವನ್ನು ಮಾರದಿರುವಂಥ ಪರಿಸ್ಥಿತಿಗೆ ಬಂದಿದ್ದಾಳೆ. ಅಂದರೆ ಅಷ್ಟರ ಮಟ್ಟಿಗೆ ಈಕೆ ಪಾಪ್ಯುಲರ್ ಆಗಿದ್ದಾಳೆ, ಸೆಲೆಬ್ರಿಟಿ ಆಗಿದ್ದಾಳೆ. ಮೊನಾಲಿಸಾ ಜೀವನ ಶೈಲಿಯು ಕೂಡ ಈಗ ಕಂಪ್ಲೀಟಾಗಿ ಬದಲಾಗಿ ಹೋಗಿದೆ. ಇತ್ತೀಚೆಗೆ ಮೊನಾಲಿಸಾ ತನ್ನ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ಕಾರಿನಲ್ಲಿ ಕುಳಿತಿರುವಂಥ ವಿಡಿಯೋವನ್ನು ಹಂಚಿಕೊಂಡಿದ್ದಾಳೆ. ಇದೇ ಕಾರಿಗೆ ಈ ಹಿಂದೆ ಹೋಗಿ ಸರವನ್ನು ಹಿಡಿದು ಮಾರಾಟವನ್ನು ಮಾಡುತ್ತಿದ್ಲು. ತಗೊಳ್ಳಿ ಸಾರ್ ಅಂತೇಳಿ ಹೇಳ್ತಾ ಇದ್ಲು. ಆದರೆ ಇವತ್ತು ಈಗೆಯೂ ಕೂಡ ಕಾರಿನಲ್ಲಿ ಕೂರುವಂಥ ಯೋಗ ಬಂದಿದೆ. ವಿಡಿಯೋದಲ್ಲಿ ಕಾರಿನ ಹೊರಗೆ ಒಬ್ಬ ವ್ಯಕ್ತಿ ಅವರೊಂದಿಗೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನಿಸ್ತಿರೋದನ್ನು ಕಾಣಬಹುದು. ಹೀಗೆ ಮೊನಾಲಿಸಾ ಹೋದಲ್ಲಿ ಬಂದಲ್ಲಿ ಸೆಲ್ಫಿಗಾಗಿ ಜನ ಮುಗಿಬೀಳ್ತಾ ಇದ್ದಾರೆ. ಕುಂಭಮೇಳೆ ಮುಗಿಯುವಂತಹ ಮೊದಲೇ ಚಲನಚಿತ್ರ ನಿರ್ದೇಶಕ ಸನೋಜ್ ಮಿಶ್ರಾ ತಮ್ಮ ದಿ ಮಣಿಪುರ್ ಡೈರೀಸ್ ಚಿತ್ರವನ್ನು ಮೊನಾಲಿಸಾಗೆ ಕೊಟ್ಟಿದ್ರು. ಈ ಚಿತ್ರದಲ್ಲಿ ಮೊನಾಲಿಸಾ ಅವರನ್ನು ನಾಯಕಿಯಾಗಿ ಆಯ್ಕೆ ಮಾಡಲಾಗಿದೆ. ನಿರ್ದೇಶಕ ಸನೋಜ್ ಮಿಶ್ರಾ ಮಹಾಕುಂಭದಲ್ಲಿ ವೈರಲ್ ಆದಂಥ ಮೊನಾಲಿಸಾಗೆ ನಟನೆಯನ್ನು ಕೂಡ ಕಲಿಸ್ತಾ ಇದ್ದಾರೆ. ಜೊತೆಗೆ ಈಕೆಗೆ ಶಿಕ್ಷಣವನ್ನು ಕೂಡ ಕೊಡಿಸ್ತಾ ಇದ್ದಾರೆ. ಮೊನಾಲಿಸಾ ಜೊತೆಗೆ ಅವರ ಇಡೀ ಕುಟುಂಬವನ್ನು ಮಧ್ಯಪ್ರದೇಶದಿಂದ ಮುಂಬೈಗೆ ಶಿಫ್ಟ್ ಮಾಡಿಸಲಾಗಿದೆ. ಈಗ ಮಧ್ಯಪ್ರದೇಶದಲ್ಲಿದ್ದಂಥ ಹುಡುಗಿ ಮುಂಬೈಗೆ ಹೋಗಿದ್ದಾಳೆ, ಅಲ್ಲೇ ಜೀವನವನ್ನು ಸಾಗಿಸ್ತಿದ್ದಾಳೆ. ಕೆಲವು ಸಮಯದ ಹಿಂದೆ ಮೊನಾಲಿಸಾ ನಿರ್ದೇಶಕ ಸನೋಜ್ ಮಿಶ್ರಾ ಅವರೊಂದಿಗೆ ನೇಪಾಳಕ್ಕೂ ಕೂಡ ಹೋಗಿದ್ರು. ಅಲ್ಲಿ ನಡೆದಂತಹ ಉತ್ಸವವೊಂದರಲ್ಲಿ ಭಾಗವಹಿಸಿದರು. ಇತ್ತೀಚಿನ ದಿನಗಳಲ್ಲಿ ಮೊನಾಲಿಸಾ ಸಾಮಾಜಿಕ ಮಾಧ್ಯಮಗಳಲ್ಲಿ ತುಂಬ ಸಕ್ರಿಯರಾಗಿದ್ದಾರೆ. ಅವರ ಫಾಲೋವರ್ಸ್ಗಳ ಸಂಖ್ಯೆಯು ಕೂಡ ದಿನಕ್ಕೆ ಹೆಚ್ಚಾಗ್ತಿದೆ. ನಿರಂತರವಾಗಿ ತಮ್ಮ ವಿಡಿಯೋಗಳನ್ನು, ಫೋಟೋಸ್ಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಮೊನಾಲಿಸಾ ಜೀವನ ಶೈಲಿಯು ಕೂಡ ಈಗ ಬದಲಾಗಿದೆ ಅನ್ನೋದಕ್ಕೆ ಸಾಕ್ಷಿ ಈಕೆ ಇರುವಂತಹ ರೀತಿ ನೀತಿ, ಈಕೆ ತೊಡುವಂತಹ ಬಟ್ಟೆ ಗಿಟ್ಟೆ, ಮಾತನಾಡುವಂಥ ರೀತಿ, ತಿನ್ನುವಂಥ ರೀತಿ ಎಲ್ಲವೂ ಕೂಡ ಕಂಪ್ಲೀಟಾಗಿ ಬದಲಾಗಿದೆ. ಈಗ ಮೊನಾಲಿಸಾ ಕುಳಿತುಕೊಳ್ಳುವಂತಹ ಮತ್ತು ನಿಲ್ಲುವಂಥ ಶೈಲಿಯು ಕೂಡ ಬದಲಾಗಿದೆಯಂತೆ. ಜೊತೆಗೆ ಆಕೆ ನೃತ್ಯವನ್ನು ಕೂಡ ಕಲಿತಾ ಇದ್ದಾಳೆ. ಇತ್ತೀಚೆಗೆ ನೇಪಾಳದ ಅವರ ನೃತ್ಯ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನೇಪಾಳದಲ್ಲಿ ನಡೆದಂತಹ ಮಾದಾನಿ ಉತ್ಸವದಲ್ಲಿ ಇವರು ವೇದಿಕೆಯ ಮೇಲೆ ಅದ್ಭುತವಾದಂಥ ನೃತ್ಯವನ್ನು ಪ್ರದರ್ಶನ ಮಾಡಿದರು. ಇದನ್ನು ಸಾಕಷ್ಟು ಜನ ಇಷ್ಟಪಟ್ಟಿದ್ರು. ಒಂದು ಕಾಲದಲ್ಲಿ ಕಡು ಬಡತನ, ಅಂದರೆ ನೀವೇ ಯೋಚನೆ ಮಾಡಿ,
ಕೇವಲ ಒಂದು 10 ರೂಪಾಯಿ, 20 ರೂಪಾಯಿ, 40 ರೂಪಾಯಿ ಹಾರವನ್ನು ಮಾರಿ ಜೀವನವನ್ನು ಸಾಗಿಸ್ತಿದ್ದಂಥ ಈಕೆಯ ಬದುಕು ಒಂದೇ ಒಂದು ಫೋಟೋ ಎಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ತು ಅಂತೇಳಿ. ಅದಕ್ಕೆ ಹೇಳೋದು, ಕೆಲವೊಂದು ಸಲ ಯಾರ ಬದುಕು ಎಲ್ಲಿ ಹೇಗೆ ಟರ್ನನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥ ಚಿಕ್ಕ ಕಲ್ಪನೆ ಕೂಡ ನಾವು ನೀವು ಯಾರೂ ಕೂಡ ಮಾಡೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇದು. ಇನ್ಫ್ಯಾಕ್ಟು ಇವತ್ತಿಗೆ ಈ ಇಡೀ ಕುಟುಂಬ, ಯಾರ್ದು ಮೊನಾಲಿಸಾ ಅವರ ಇಡೀ ಕುಟುಂಬ ಮುಂಬೈಗೆ ಶಿಫ್ಟ್ ಆಗಿದೆ. ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಉದ್ಯಮವನ್ನು ಅಥವಾ ಅವಕಾಶವನ್ನು ಪಡಿಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ಬಟ್ ಇದು ಕೆಲವೊಂದಷ್ಟು ತಪ್ಪು ನಿರ್ಧಾರಗಳನ್ನು ಇವರು ತೆಗೆದುಕೊಳ್ತಿದ್ದಾರೆ ಅಂತಲೂ ಕೂಡ ಅನಿಸುತ್ತೆ. ಯಾಕಂತ ಹೇಳಿದ್ರೆ, ಈ ಬಣ್ಣದ ಲೋಕದಲ್ಲಿ ಮೊನಾಲಿಸಾ ರೀತಿ ಸಾಕಷ್ಟು ಜನ ಬಂದಿದ್ದಾರೆ, ಹೋಗಿದ್ದಾರೆ. ಜೊತೆಗೆ ಈಗ ಒಬ್ಬರು ಅವಕಾಶವನ್ನು ಕೊಟ್ಟರು ಸರಿ, ಒಬ್ಬರು ಅವಕಾಶ ಕೊಟ್ಟರು ಅಂದ ತಕ್ಷಣ ಎಲ್ಲರೂ ಕೂಡ ಅವಕಾಶವನ್ನು ಕೊಟ್ಟುಬಿಡ್ತಾರೆ ಅಂತೇಳಿ ಹೇಳೋಕ್ಕಾಗಲ್ಲ. ಕೆಲವಷ್ಟು ಜನ ಇದೇ ರೀತಿ ಈ ನಾರ್ಮಲ್ ಆಗಿದ್ದವರು, ಅಂದರೆ ಏನೂ ಇರಲಿಲ್ಲ ನೋಡಿ, ಬಡತನ ಎಲ್ಲವೂ ಕೂಡ ಇತ್ತು, ಅಂದರೆ ಈ ಕಷ್ಟದಲ್ಲಿ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾಯಿದ್ರು. ಬಟ್ ಒಮ್ಮೆಲೆ ಬಂದಂತಹ ಈ ಸಿರಿತನ ಇದೆಯಲ್ಲ, ಅದೇ ಅಲ್ಪದಲ್ಲಿ ಬಂದಂತಹ ಐಶ್ವರ್ಯ ನೆಲ ನೋಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ಹೇಳ್ತಾರಲ್ಲ, ಆ ರೀತಿ ನೆಲ ಕಾಣಿಸೋದಿಲ್ಲ ಅವರಿಗೆ ಅಂತೇಳಿ ಅದೇ ರೀತಿ ಆಗ್ಬಿಡುತ್ತೆ. ಇಲ್ಲಿ ಅಲ್ಪದಲ್ಲಿ ಬಂದಿದ್ದಲ್ವ ಇವೆಲ್ಲದೂ ಕೂಡ, ಮೊದಲಿಂದನೂ ಕೂಡ ಇದ್ರೆ ಒಂಥರ, ಅಥವಾ ಕೊನೆ ಕ್ಷಣದಲ್ಲಿ ಬಂದರೆ ಒಂಥರ. ಇದು ಹಾಗಲ್ಲ, ಮಧ್ಯದಲ್ಲಿ ಬಂದಿದ್ದು ತುಂಬ ಅಪಾಯಕಾರಿ ಅಂತೇಳಿ. ಮೊನಾಲಿಸಾ ಇದನ್ನು ಹೇಗೆ ಹ್ಯಾಂಡ್ಲ್ ಮಾಡ್ತಾರೆ ಗೊತ್ತಿಲ್ಲ, ಬಟ್ ತುಂಬ ಡೇಂಜರಸ್ ಸಿಚುವೇಶನ್ಸ್ ಅಂತೂ ಇರೋದು ಸತ್ಯ. ಇವರು ಅಂದ್ಕೊಂಡಷ್ಟು ಈಸಿಯಾಗಿ ಬದುಕು ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದು ಮೂರ್ಖತನ ಆಗ್ತದೆ. ಯಾಕಂತ ಹೇಳಿದ್ರೆ, ಈ ಚಾಲೆಂಜಸ್ಗಳಿದಾವಲ್ಲ ಇನ್ನು ಮುಂದೆ ಹೆಚ್ಚಾಗ್ತಾನೆ ಹೋಗ್ತದೆ. ಮೊನಾಲಿಸಾ ಇರುವಂಥ ಪ್ರತಿಯೊಂದು ಹೆಜ್ಜೆಯೂ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಮೊನಾಲಿಸಾ ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿರ್ಧಾರವೂ ಕೂಡ ತುಂಬ ಮುಖ್ಯವಾಗ್ತದೆ. ಆರಿಸಿಕೊಳ್ಳುವಂಥ ಸಿನಿಮಾಗಳಿರ್ಬೋದು, ಹೋಗುವಂತಹ ರೀತಿ ನೀತಿ ಇರ್ಬೋದು, ಜೀವನ ಶೈಲಿ ಇರ್ಬೋದು, ಕೆಟ್ಟದಾಗಿ ಉಪಯೋಗಿಸ್ಕೊಳ್ಳುವಂಥವ್ರು ಕೂಡ ಕಾಯ್ತಾ ಇರ್ತಾರೆ. ಇಂತಹ ಹುಡುಗಿಯರೇ ಬೇಕು ಅಂತ ಹೇಳ್ಬಿಟ್ಟು ಹಪಾಪಿಸ್ತಾ ಇರ್ತಾರೆ. ಅಂಥವ್ರ ನಡುವೆ ಮೊನಾಲಿಸಾ ಈಜಿ ದಡವನ್ನು ಸೇರ್ತಾರ, ಅಥವಾ ಇಲ್ಲ ನನಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮಧ್ಯಕ್ಕೆ ಬಿಡ್ತಾರ? ಇದು ಈಗಿರುವಂತಹ ಪ್ರಶ್ನೆ. ಒಟ್ಟಲ್ಲಿ ಒಂದಂತೂ ಕ್ಲಿಯರ್ ಸ್ನೇಹಿತರೆ, ಒಂದು ಕಾಲದಲ್ಲಿ ಸಿಂಪಲ್ ಆಗಿ ಹಾರಗಳನ್ನು ಮಾರ್ತಾ ಇದ್ದಂತಹ, ಈ ರೀತಿ ಕುಂಭಮೇಳ ಅಂತಲ್ಲ, ಬೇರೆ ಬೇರೆ ಜಾತ್ರೆ ಸಮಾರಂಭಗಳಿಗೆ ಹೋಗಿ ಎಲ್ಲಿ ಜನ ಸೇರ್ತಾರೋ ಅಲ್ಲಿ ಈ ರೀತಿ ಹಾರಗಳನ್ನು ಮಾರ್ತಾ ಇದ್ದಂಥ ಈ ಮಧ್ಯಪ್ರದೇಶದ ಹುಡುಗಿ ಇವತ್ತು ರಾತ್ರೋರಾತ್ರಿ ಸ್ಟಾರ್ ಆಗಿದ್ದು, ಸೆಲೆಬ್ರಿಟಿ ಆಗಿದ್ದು ಮಾತ್ರವಲ್ಲದೆ ಸಾಲು ಸಾಲು ಸಿನಿಮಾಗಳನ್ನು ಪಡಿತಾ ಇದ್ದಾಳೆ. ಇವತ್ತಿಗೆ ಆ್ಯಕ್ಟಿಂಗು ಮತ್ತು ಡ್ಯಾನ್ಸು ಹಾಗೆಯೇ ಶಿಕ್ಷಣ ಮೂರನ್ನು ಕೂಡ ಪಡಿತಾ ತನ್ನ ಜೀವನವನ್ನೇ ಬದಲಾಯಿಸ್ಕೊಳ್ಬೇಕು ಅನ್ನುವಂಥ ಕನಸನ್ನು ಕೂಡ ಹೊತ್ತಿದ್ದಾಳೆ. ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ತದೆ ಅದು ಗೊತ್ತಿಲ್ಲ, ವರ್ಕೌಟ್ ಆಗುತ್ತಾ ಅದು ಕೂಡ ಅರ್ಥ ಆಗೋದಿಲ್ಲ. ವಾಟ್ ಎವರ್, ಮಾಡಿದಂಥ ಪ್ರಯತ್ನಕ್ಕೇನೂ ಕೂಡ ಮೋಸ ಆಗೋದು ಬೇಡ. ಸೆಲೆಬ್ರಿಟಿ ಅಂದ ತಕ್ಷಣ ಅಟ್ಟಕ್ಕೇರಿ ಕೂರೋದು ಕೂಡ ಬೇಡ. ಹೇಗಿದ್ದಾಳೋ ಹಾಗೇ ಇರಲಿ. ತುಂಬ ಬದಲಾವಣೆ ಆದರೆ ಅದು ಅಧಪತನದ ಮುನ್ಸೂಚನೆ ಅನ್ನೋದರಲ್ಲಿ ಡೌಟೇ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.